ಸ್ನೇಹಿತರೆ, ಇರಾನ್ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸಿದೆ. ಇದನ್ನು ವಿಶ್ವವು 3ನೇ ವಿಶ್ವ ಸಮರ ಎಂದು ಉಲ್ಲೇಖಿಸುತ್ತಿದೆ. ವಾಸ್ತವವಾಗಿ ಇರಾನ್ ಇದೇ ಪ್ರಥಮ ಬಾರಿಗೆ ಇಸ್ರೇಲ್ ಮೇಲೆ ನೇರವಾಗಿ ದಾಳಿ ಮಾಡಿದೆ. ಹಮಾಸ್, ಹೆಜ್ಬುಲ್ಲಾ ಮತ್ತು ಹೌತಿಗಳನ್ನು ಬಳಸಿ ಪರೋಕ್ಷ ದಾಳಿ ಆಯೋಜಿಸುತ್ತಿದ್ದ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ನಡೆಸಿ ತನ್ನ ದ್ವೇಷ ಸಾಬೀತುಪಡಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಮೇಲೆ ಈ ದಾಳಿಯ ಪರಿಣಾಮವೇನೆಂದು ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ತಿಳಿದಿದೆ. ಇರಾನ್ ಮಧ್ಯಪ್ರಾಚ್ಯದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬಹುದು. ಅದಕ್ಕಾಗಿಯೇ ಇಸ್ರೇಲ್ ಸೇಡು ತೀರಿಸಿಕೊಳ್ಳಬೇಕು. ಇಸ್ರೇಲ್ ಪ್ರತೀಕಾರ ತೀರಿಸದಿದ್ದರೆ ಪ್ರಧಾನಿ ನೆತನ್ಯಾಹು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳಬಹುದು ಎಂದು ತಿಳಿದಿದೆ, ಏಕೆಂದರೆ ಇಸ್ರೇಲಿ ಜನರು ಅವರ ಮೇಲೆ ಕೋಪಗೊಳ್ಳಬಹುದು. ಆದ್ದರಿಂದ ನೆತನ್ಯಾಹು ಮತ್ತು ಇಸ್ರೇಲ್ನ ವಾರ್ ಕ್ಯಾಬಿನೆಟ್ ಈ ಸಂಘರ್ಷವನ್ನು ಉಲ್ಬಣಗೊಳಿಸುತ್ತದೆ. ಯುದ್ಧವು ಮುಂದುವರೆದಂತೆ ಪ್ರತೀಕಾರದ ಚಕ್ರವ್ಯೂಹ ಮುಂದುವರಿಯುತ್ತದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುತ್ತದೆ ಮತ್ತು ಇರಾನ್ ಪ್ರತೀಕಾರದಿಂದ ಸಂಘರ್ಷವನ್ನು ಶಾಶ್ವತಗೊಳಿಸುತ್ತದೆ.